ಆಧುನಿಕತೆಯ ಅಬ್ಬರದಲ್ಲಿ ಎಷ್ಟೋ ಸಾಂಪ್ರದಾಯಿಕ ಕುಲ ಕಸುಬುಗಳು ತೆರೆಮರೆಗೆ ಸರಿಯುತ್ತಿವೆ. ಆದರೆ ಕರಾವಳಿಯ ಹೆಮ್ಮೆಯ ಕಾಯಕವಾದ ಮೂರ್ತಿದಾರಿಕೆಯನ್ನ ಇಂದಿಗೂ ನಂಬಿ ಅದರಲ್ಲಿ ಯಶಸ್ವಿ ಬದುಕು ಕಟ್ಟಿಕೊಂಡಿದ್ದಾರೆ ಬ್ರಹ್ಮಾವರ ತಾಲೂಕಿನ ಬಾರ್ಕೂರಿನ ವ್ಯಕ್ತಿಯೊಬ್ಬರು. ಅಳಿಯುತ್ತಿರುವ ಈ ವೃತ್ತಿಗೆ ಗೌರವ ತಂದುಕೊಡುತ್ತಿರುವ ಪ್ರಭಾಕರ್ ಪೂಜಾರಿಯವರ ಯಶೋಗಾಥೆ ಎಲ್ಲಿದೆ? ಈ ಬಗ್ಗೆ ಒಂದು ವಿಶೇಷ ವರದಿ. ಬ್ರಹ್ಮಾವರ ಸಮೀಪದ ಬಾರ್ಕೂರು ಕಚ್ಚೂರಿನ ನಿವಾಸಿ ಪ್ರಭಾಕರ್ ಪೂಜಾರಿ ವಯಸ್ಸು 40 ದಾಟಿದ್ರು ಮರ ಏರುವ ಇವರ ವೇಗಕ್ಕೆ ಯುವಕರು ಸವಾಲಾಗಲಾರರು. ಕರಾವಳಿಯ ಬಿಲ್ಲವ ಸಮುದಾಯದ ಪಾರಂಪರಿಕ ಕಸಬಾದ ಮೂರ್ತಿದಾರಿಕೆ ಇಂದು ಮರೆಯಾಗುತ್ತಿರುವ ಹೊತ್ತಿನಲ್ಲಿ ಇವರು ಅದನ್ನು ಅಚ್ಚುಕಟ್ಟಾಗಿ ಉಳಿಸಿಕೊಂಡು ಬಂದಿದ್ದಾರೆ. ತಮ್ಮ ಮನೆಯ ಅಂಗಳದಲ್ಲಿರುವ ಕೇವಲ 8 ತೆಂಗಿನ ಮರಗಳೇ ಇವರ ಬದುಕಿನ ಆಧಾರ ಸ್ತಂಭ. ಪ್ರತಿದಿನ 3 ಬಾರಿ ಮರ ಏರುವ ಪ್ರಭಾಕರ್ ಹೊಂಬಾಳಿಯನ್ನ ಹದಗೊಳಿಸಿ ಅದರಿಂದ ಜಿನುಗುವ ಶುದ್ಧ ಶೇಂದಿಯನ್ನ ಸಂಗ್ರಹಿಸುತ್ತಾರೆ. ಯಾವುದೇ ಕಲಬೆರಕೆ ಇಲ್ಲದ ಪ್ರಕೃತಿಯ ಈ ಪಾನೀಯಕ್ಕೆ ಇವತ್ತು ಭಾರಿ ಬೇಡಿಕೆ ಇದೆ. ದಿನಕ್ಕೆ ಸುಮಾರು 30 ಲೀಟರ್ನಷ್ಟು ಉತ್ಪಾದನೆಯಾಗುವ ಈ ಪರಿಶುದ್ಧ ಶೇಂದಿಯನ್ನ ಲೀಟರ್ಗೆ 120 ರೂಪಾಯಿಯಂತೆ ಮಾರಾಟ ಮಾಡುತ್ತಾರೆ. ಇಲ್ಲಿನ ವಿಶೇಷವೆಂದರೆ ಜಾಹೀರಾತು ಇಲ್ಲದಿದ್ರೂ ದೂರದ ಊರುಗಳಿಂದ ಜನರು ಹುಡುಕಿಕೊಂಡು ಬಂದು ಶೇಂದಿ ಖರೀದಿಸುತ್ತಾರೆ. ಆರೋಗ್ಯದ ದೃಷ್ಟಿಯಿಂದಲೂ ಈ ನೈಸರ್ಗಿಕ ಪಾನೀಯ ಉತ್ತಮ ಎಂಬ ನಂಬಿಕೆ ಜನರಲ್ಲಿದೆ. 5 ದಶಕಗಳ ಹಿಂದೆ ಹನೇಹಳ್ಳಿ, ಕಚ್ಚೂರು, ನೀಲಾವರ ಭಾಗದ ಬಿಲ್ಲವ ಸಮುದಾಯದವರ ಮುಖ್ಯ ಜೀವನೋಪಾಯವೇ ಇದಾಗಿತ್ತು. ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರ ಕಾಲದಲ್ಲಿ ಇಂದಿನ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಸೇರಿದಂತೆ ಹಲವರ ಹೋರಾಟದ ಫಲವಾಗಿ ಸಹಕಾರಿ ಸಂಘಗಳು ಅಸ್ತಿತ್ವಕ್ಕೆ ಬಂದವು. ಆದರೆ ಇಂದು ಶಿಕ್ಷಣ ಮತ್ತು ಅನ್ಯ ಉದ್ಯೋಗಗಳ ಆಕರ್ಷಣೆಯಿಂದಾಗಿ ಮೂರ್ತಿದಾರಿಕೆ ಕಾಯಕ ಕಡಿಮೆಯಾಗುತ್ತಿದೆ. ಪ್ರಭಾಕರ್ ಪೂಜಾರಿಯವರು ಮಾತನಾಡುತ್ತಾ, ನನ್ನ ತಂದೆ ಅಜ್ಜನ ಕಾಲದಿಂದಲೂ ಇದನ್ನೇ ಮಾಡಿಕೊಂಡು ಬಂದಿದ್ದೇನೆ. ಆದಾಯ ಕಡಿಮೆ ಅಂತ ಜನ ಈ ಕಾಯಕ ಬಿಡುತ್ತಿದ್ದಾರೆ. ಆದರೆ ಶ್ರದ್ಧೆಯಿಂದ ಮಾಡಿದ್ರೆ ಇದರಲ್ಲಿಯೂ ನೆಮ್ಮದಿಯ ಬದುಕು ಸಾಧ್ಯವಿದೆ. ಕಲಬೆರಕೆ ಇಲ್ಲದ ಶೇಂದಿ ಕೊಡುವುದರಿಂದ ಗ್ರಾಹಕರು ಸಂತೋಷವಾಗಿದ್ದಾರೆ ಎಂದು ಹೇಳಿದ್ರು. ಈಗ ಒಂದು 7 ಮರ ಇತ್ತು, ಈಗ 10 ಕಾತಿಲ್ಲ. ಒಟ್ಟು ಕಸ್ಬಂದಳಿ ಮಾಡುದ. ಈಗ ಮೊದ್ಲೆಲ್ಲ ಮಸ್ತ್ ಜನ ಬತ್ತಿದ್ದೀರ. ಈಗಲೂ ಬತ್ರ ಜನ ಎಲ್ಲ ಬೇಡಿಕೆ ಎಲ್ಲ ಇತ್ತು, ಮಾಡೋಕ್ಕಾಗ್ತಿಲ್ಲ ಅಂಥದ್ದೆಲ್ಲ ಸಮಸ್ಯೆ. ಇದೊಂದು ಸುಮಾರು ವರ್ಷದಿಂದ ನಾನು ತಕೊಂಡು ಹೋಗ್ತೇನೆ. ಒಳ್ಳೆ ನೈಸರ್ಗಿಕ ಎಳ್ಳು ನೀರು, ಹಾಗೆ ಎಳ್ಳು ನೀರಲ್ಲ ಕಳ್ಳು ನೀರು. ಆದರೆ ಇದು ಬೇರೆ ಕಡೆ ಎಲ್ಲ ಮಿಕ್ಸ್ ಎಲ್ಲ ಮಾಡಿ ಮಾಡ್ತಾರೆ. ಇವರು ಡೈರೆಕ್ಟ್ ಮರದಿಂದ ತೆಗೆದು ನಮಗೆ ಕೊಡ್ತಾರೆ. ಒಳ್ಳೆ ರುಚಿ ಮತ್ತೆ ಟೇಸ್ಟ್ ಯಾವಾಗಲೂ ಬಂದರೂ ಇಲ್ಲಿ ಸಿಗ್ತದೆ. ನಾವು ಬೇರೆ ಕಡೆ ಹೋದ್ರೆ ಖಾಲಿ ಆಗ್ತದೆ, ಸಿಗುವುದಿಲ್ಲ. ಹಾಗೆ ಇಲ್ಲಿ ಯಾವಾಗಲೂ ಬಂದರೂ ಇಲ್ಲ ಅಂತ ಇಲ್ಲ. ಈಗ ನನ್ನ ಯಜಮಾನ್ರು 20-30 ವರ್ಷದಿಂದ ಈ ಕೆಲಸ ಕೂಲು ಕಸವನ್ನು ಮಾಡ್ತಾ ಇದ್ರು. ಇದಕ್ಕಿಂತ ಮೊದ್ಲು ಇವ್ರ ಮಾವ, ಇವ್ರ ತಮ್ಮ ಅವರೆಲ್ಲ ಮಾಡಿದ್ರು. ಆದ್ರೆ ಅವರೆಲ್ಲ ಕಡೆಗೆ ಒಂದೊಂದ್ ಬೇರೆ ಕೆಲ್ಸಕ್ಕೆ ಹೋದ್ರ ಕಡೆ ಇವ್ರು ನಾನು ಅದ್ ಮುಂದುವರ್ಸ್ಕೊಂಡು ಹೋತಿ ಅಂತ ಹೇಳಿ ಇವ್ರು ಮಾಡ್ಕೊ ಬಂದ್ರು. ನಾವ್ ಮದುವೆ ಆಗೋಕ್ಕಿಂತ ಮೊದ್ಲೇನೆ ಮಾಡ್ತಾ ಇದ್ರ. ಈ ಕಸಬು ಎಲ್ಲ ಕೆಲವರೆಲ್ಲ ಮದುವೆ ಆಗೋಕೆ ಹೆಣ್ ಕೊಡೋಕೆ ಇದ್ ಮಾಡೋಕೆಲ್ಲ ಹಿಂದೆ ಮುಂದೆ ನೋಡ್ತಾ ಇದ್ದಿದ್ದು. ಇಲ್ಲ ಅದು ಕೆಲವರು ಅಡ್ಡಿಲ್ಲ, ಒಳ್ಳೆ ಕಸಬು ಅಂತ ಹೇಳಿ ನಾವು ಕಡೆ ಮದುವೆ ಆಗಿ ಬಂದೆ. ಇದರಿಂದ ಏನು ನಂಗೆ ದೋಷ ಆಗಿಲ್ಲ. ಎಲ್ಲರದ್ದು ಪರಿಚಯನೂ ಆಯ್ತು, ಇದ್ರಲ್ಲಿ ಉತ್ತಮವಾದ ವ್ಯವಹಾರ ನಡೆಯಿತು. ನಾವು ಒಳ್ಳೆ ರೀತಿಯಲ್ಲಿ ಗಂಡ ಹೆಂಡತಿ ಮತ್ತೆ ಸಂಸಾರ ಎಲ್ಲ ಮಾಡ್ಕೊಂಡಿದ್ದೀವಿ. ಇದನ್ನ 3 ಹೊತ್ತು ಮರ ಹತ್ಬೇಕು. ಅದು ಬೆಳಿಗ್ಗೆ ಮತ್ತೆ ಮಳೆಗಾಲದಲ್ಲೆಲ್ಲ ಮರ ಹತ್ತುವಾಗ ನೋಡುವಾಗ ನನ್ಗೆ ತುಂಬಾ ಹೆದರಿಕೆ ಆಗ್ತಾ ಉಂಟು. ಅದ್ ಕಡೆಗೆ ಅವ್ರು ಹೇಳಿದ್ರು, ಇಲ್ಲ ಇದು ಹೆದರ್ಕೊಳ್ಳೋದು ಬೇಡ, ಅದು ಹೋಗಿ ಹೋಗಿ ನಮ್ಗೆ ಅಭ್ಯಾಸ ಆಗಿದೆ, ಟ್ರೈನಿಂಗ್ ಇದೆ, ಕಡ್ಲಲ್ಲೆಲ್ಲ ಹೋಗಿ ಎಲ್ಲ ಮೀನ್ ತೆಗಿತಾರಲ್ಲ ಅದೇ ತರ ಇದು ಅಂತೇಳಿ ಹೇಳಿದ್ರು. ಕಾಯಕವೇ ಕೈಲಾಸ ಎಂಬಂತೆ 40 ವರ್ಷಗಳಿಂದ ಈ ವೃತ್ತಿಯಲ್ಲಿ ಸಂತೃಪ್ತ ಬದುಕು ಸಾಗಿಸುತ್ತಿರುವ ಪ್ರಭಾಕರ್ ಪೂಜಾರಿ ಬದಲಾಗುತ್ತಿರುವ ಕಾಲಘಟ್ಟದಲ್ಲಿಯೂ ಪರಂಪರೆಯನ್ನ ಕಾಪಾಡುತ್ತಿರುವ ಕರಾವಳಿಯ ಅಪರೂಪದ ಮೂರ್ತಿದಾರ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.